ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾಗಿ ಈಶ್ವರಪ್ಪನವರು ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ ಆದ ನಂತರ ಕೇವಲ 4 ರಿಂದ 5 ದಿನ ಆಯಿತು. ಜಿಲ್ಲಾದ್ಯಂತ ಅನೇಕ ಕಾರ್ಯಕರ್ತರುಗಳು ನಾವೆಲ್ಲ ಹೋರಾಟ ಮಾಡಿ ಶಿವಮೊಗ್ಗ ನಗರದ ಮೊದಲನೇ ಸಭೆ ಇದಾಗಿದೆ. ನಮ್ಮ ಎಲ್ಲ ವಾರ್ಡಿನ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಮೇಲ್ಪಟ್ಟ ವಿವಿಧ ಮೋರ್ಚಾಗಳ ಎಲ್ಲ ಪದಾಧಿಕಾರಿಗಳು ಎಲ್ಲರನ್ನೂ ಕೂಡ ಇವತ್ತು ಸೇರಿಸ್ಕೊಂಡಿದ್ವಿ. ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ಹಿಂದುತ್ವವಾದಿ ಈಶ್ವರಪ್ಪನವರು ಈ ಚುನಾವಣೆಯಲ್ಲಿ ಗೆಲ್ಲೇಬೇಕು ಅನ್ನೋಂಥ ಆತ್ಮವಿಶ್ವಾಸ ನಮ್ಮೆಲ್ಲರೂ ಕೂಡ ತುಂಬಿದ್ದಾರೆ. ನಿಜಕ್ಕೂ ಕೂಡ ಈ ಒಂದು ದಿನ ನಾವು ಯಾರೂ ಕೂಡ ಮರೀಲಿಕ್ಕಾಗಲ್ಲ. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಈ ಬಾರಿ ಹಿಂದುತ್ವವಾದಿ ಈಶ್ವರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಗೆದ್ದೇ ಗೆಲ್ತಾರೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಇನ್ನೂ ಕೂಡ ಸಾಕಷ್ಟು ಪ್ರಯತ್ನ ಆಗ್ತದೆ, ಇನ್ನೂ ಕೂಡ ಗೊಂದಲದ ಈಶ್ವರಪ್ಪ ವಾಪಸ್ ಬರ್ತಾರೆ ಅಂತ ಹೇಳಿ ಬಿಜೆಪಿಯ ಪ್ರಮುಖ ನಾಯಕರು ಹೇಳಿಕೆ ಕೊಡ್ತಾನೆ ಇದ್ದಾರೆ. ಮನವೊಲಿಕೆ ಮುಗಿದ ಅಧ್ಯಾಯ. ಯಾಕೆಂತಂದರೆ ನನ್ನ ತಂದೆಯವರು ಯಾವತ್ತೂ ಕೂಡ ಒಂದೇ ತೀರ್ಮಾನ ಮಾಡಿರೋದು. ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರ ಒಂದು ಮಾತಿಂದ ಈ ಬಾರಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನಾವು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬಾರ್ದು ಅಂತ ಹೇಳಿದ ನಂತರ 2 ಸೆಕೆಂಡಿಗೆ ನನ್ನ ತಂದೆ ಅಂತ ಈಶ್ವರಪ್ಪನವರು ಯಾವುದೇ ಯೋಚನೆ ಮಾಡ್ದಲೇ ಕೇಂದ್ರಕ್ಕೆ ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತಾ ಅವರ ಒಂದು ಪತ್ರನ ಬರೆದಿದ್ದು ತಾವೆಲ್ಲರೂ ಕೂಡ ನೋಡಿದಿರಿ. ಅದೇ ರೀತಿ ಇಂಧನ ಸಚಿವರಾಗಿದ್ದರು ನನ್ನ ತಂದೆಯವರು 2008ರಲ್ಲಿ. ಎಲ್ಲ ನಾಯಕರು ಮತ್ತು ಸಂಘಟನೆ ಹೇಳ್ತು ಇಂಧನ ಸಚಿವರಿಂದ ರಾಜೀನಾಮೆ ಕೊಡಬೇಕು, ರಾಜ್ಯದ ಅಧ್ಯಕ್ಷ ಆಗಬೇಕು ಅಂತ. ತಕ್ಷಣ ಅವರು ರಾಜ್ಯದ ಅಧ್ಯಕ್ಷ ಆದರು. ಅದೇ ರೀತಿ ಈ ಬಾರಿ ಈ ಒಂದು ತೀರ್ಮಾನ ಭಾರತೀಯ ಜನತಾ ಪಕ್ಷದ ತೀರ್ಮಾನ ಅಲ್ಲ. ಈ ಒಂದು ತೀರ್ಮಾನ ಒಂದು ಕುಟುಂಬದ ತೀರ್ಮಾನ ಆಗಿರೋದ್ರಿಂದ 100ಕ್ಕೆ 100 ಈ ಬಾರಿ ಈಶ್ವರಪ್ಪನವರು ಸ್ವತಂತ್ರವಾಗಿ ಸ್ಪರ್ಧಿಸ್ತಾರೆ. ಆ ತಾಯಿಯ ಸಿಗಂದೂರೇಶ್ವರಿ ಆಶೀರ್ವಾದದಿಂದ 100ಕ್ಕೆ 100 ಅವರು ಜಯಗಳಿಸೋದ್ರಲ್ಲಿ ಯಾವುದೇ ರೀತಿಯಂಥ ಅನುಮಾನ ಇಲ್ಲ. ನಿಮ್ಮ ಹೋರಾಟ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಹಿಂದುತ್ವವಾದಿ ಈಶ್ವರಪ್ಪನವ್ರು ಗೆಲ್ಲಿಸುವ ಮುಖಾಂತರ ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಒಂದಿಷ್ಟು ಪರಿವರ್ತನೆಗಳಾಗಬೇಕು ಅನ್ನೋಂಥ ಒಂದು ಹೋರಾಟ. ಎಷ್ಟು ಬೆಂಬಲ ವ್ಯಕ್ತವಾಗ್ತದೆ ಶಿವಮೊಗ್ಗ ನಗರ ಸೇರಿದಂತೆ ಎಲ್ಲ ಕಡೆ? ಇಡೀ ಜಿಲ್ಲಾದ್ಯಂತ ನಾನು ನಿನ್ನೆ ಬೈಂದೂರಿಗೆ ಕೂಡ ಹೋಗಿದ್ದೆ, ಶಿಕಾರಿಪುರಕ್ಕೆ ಹೋಗಿದ್ದೆ. ಎಲ್ಲ ರೀತಿ ಇದೇ ರೀತಿಯಂಥ ವಾತಾವರಣ ಇದೆ. 100ಕ್ಕೆ 100 ವಿಶ್ವಾಸ ಇದೆ. ನನಗೆ ಇಡೀ ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ. ಈಶ್ವರಪ್ಪನವರಿಗೆ ಆಶೀರ್ವಾದ ಮಾಡ್ತಾರಂಥ ನಂಬಿಕೆ ನನ್ನಲ್ಲಿದೆ.